ಹಲೋ ಹಲೋ ಹಲೋ, ಒಂದು ನಿಮಿಷ ನನ್ನ ಮಾತು ಕೇಳಿ. ನೀವು ಟಾಯ್ಲೆಟ್ ಫೋನ್ ಕ್ಯಾರಿ ಮಾಡ್ತೀರಾ? ಹಾಗಾದರೆ ವಿಡಿಯೋ ನೀವು ನೋಡಲೇಬೇಕು. ರೀಸೆಂಟ್ ಸರ್ವೆ ಪ್ರಕಾರ ನೋಡಿದ್ರೆ 74.5% ಆಫ್ ಪಾಪ್ಯುಲೇಷನ್ ಅವ್ರ ಫೋನ್ನ ಟಾಯ್ಲೆಟಿಗೆ ಕ್ಯಾರಿ ಮಾಡ್ತಾರೆ. ಅಗೇನ್ ನೀವು ನೋಡಬೇಕು ಅಂತಂದರೆ ಪುರುಷರೇ ಹೆಚ್ಚು ಈ ಕೆಲಸ ಮಾಡುವಂಥದ್ದು. ಬಿಕಾಸ್ ದೇ ಫೈಂಡ್ ಕಂಫರ್ಟ್, ಪೀಸ್ ಆ್ಯಂಡ್ ಕ್ವೈಟ್ ಟೈಮ್. ಬಟ್ ಈ ಒಂದು ಅಭ್ಯಾಸದಿಂದ ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಮ ಹೆಲ್ತ್ ಮೇಲೆ ಬೀರುತ್ತೆ ಅಂತ ಗೊತ್ತಾ? ನಂಬರ್ 1, ಕಂಟಿನ್ಯೂಸ್ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಅಲ್ಲಿ ಎಷ್ಟು ಟೈಮ್ ನೀವು ಸ್ಪೆಂಡ್ ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಸೊ ನ್ಯಾಚುರಲ್ ಫಂಕ್ಷನ್ಸಿಂದ ನಿಮ್ಮ ಮೈಂಡು ಡಿಸ್ಟ್ರಾಕ್ಟ್ ಆಗುತ್ತೆ. ಅದರಿಂದ ಬಬಲ್ ಮೂಮೆಂಟ್ಸ್ ಹ್ಯಾಂಪರ್ ಆಗುತ್ತೆ, ಕಾನ್ಸ್ಟಿಪೇಷನ್ನು, ಡೈಜೆಷನ್ ಇಶ್ಯೂಸ್, ಈವನ್ ಹೆಮರಾಯ್ಡ್ಸು ಆಗಬಹುದು. ನಂಬರ್ 2, ಟಾಯ್ಲೆಟ್ಸಲ್ಲಿ ಬ್ಯಾಕ್ಟೀರಿಯಾ ಹೆಚ್ಚಿರುತ್ತೆ. ನೀವು ಅಲ್ಲಿ ಫೋನ್ ಯೂಸ್ ಮಾಡಿ ಹೊರಗೆ ಬಂದ ಮೇಲೆ ಅದನ್ನು ಡಿಸ್ಇನ್ಫೆಕ್ಟ್ ಮಾಡಿಲ್ಲ ಅಂತಂದರೆ ಆಕ್ಸಿಡೆಂಟ್ಲಿ ಸೆನ್ಸಿಟಿವ್ ಏರಿಯಾ ಆದಂಥ ಐಸು, ನೋಸು, ಫೇಸ್ಗೆ ಬ್ಯಾಕ್ಟೀರಿಯಾ ಎಕ್ಸ್ಪೋಸ್ ಆದರೆ ಕ್ರಾಸ್ ಕಂಟಾಮಿನೇಷನ್ ಸಾಧ್ಯತೆ ಹೆಚ್ಚಿರುತ್ತೆ. ನಂಬರ್ 3, ಪ್ರೊಲಾಂಗ್ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಪೋಸ್ಚರ್ ರಿಲೇಟೆಡ್ ಪ್ರಾಬ್ಲಮ್ಸು, ಎಸ್ಪೆಷಲಿ ಲೋ ಬ್ಯಾಕ್ ಪೇನ್ ಕಾಣಿಸುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಈಗಲೇ ಯಾರಿಗೆಲ್ಲ ಈ ಅಭ್ಯಾಸ ಇದೆಯೋ ಅವರಿಗೆ ಶೇರ್ ಮಾಡಿ, ಮತ್ತೆ ಈ ತಪ್ಪನ್ನ ಮಾಡಬೇಡಿ ಅಂತ ಹೇಳಿ. ಗೊತ್ತಾಯ್ತಲ್ಲ? ಫಾಲೋ ಫಾರ್ ಮೋರ್. ಜೈ ಧನ್ವಂತ್ರಿ.